ಧ್ವನಿ ನಿರ್ದೇಶನ ಶ್ರೀಮತಿ ಕುಸುಮಾ ನವೀನ್ ಕುಮಾರ್, ಗೀತ ಸಂಯೋಜನೆ ಶ್ರೀಮತಿ ಸಂಜನಾ ಭಟ್, ಪ್ರಸ್ತುತಿ ಸಮತಾ ಬಳಗ ಮಂಗಳೂರು. ಈಗ ನೋಡಿ ನಿಮ್ಮ ಮುಂದೆ ಒಂದೇ ಗುರು ಶಂಕರಂ. ಸನಾತನವಾದ ಈ ಹಿಂದೂಸ್ಥಾನದಲ್ಲಿ ನಶಿಸುತ್ತಿರುವ ಸತ್ಯ, ನ್ಯಾಯ, ಧರ್ಮ, ವೇದ, ವೇದಾಂತಗಳನ್ನು ಉಳಿಸಲು ಜನರೆಲ್ಲರೂ ಪರಮೇಶ್ವರನಲ್ಲಿ ಪ್ರಾರ್ಥಿಸಲಾಗಿ ಸಾಕ್ಷಾತ್ ಪರಮೇಶ್ವರನೇ ಅವತರಿಸಿದನು. ಕೇರಳ ಪ್ರಾಂತ್ಯದ ಕಾಲಟಿ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಆರ್ಯಾಂಬೆಯ ಪುಣ್ಯ ಗರ್ಭದಲ್ಲಿ ಹೀಗೆ 12 ಶತಮಾನಗಳ ಹಿಂದಿನ ಈ ಶಂಕರಾವತಾರದಿಂದಾಗಿ ಈಗಲೂ ನಾವು ಶಾಂಕರ ಭಕ್ತರಾಗಿ ಬದುಕಿದ್ದೇವೆ. ಎಲ್ಲ ಪಂಥಗಳ, ಮತಾಚರಣೆಗಳ, ಮಠಗಳ ಸ್ವಾಮಿಗಳು, ಅಸ್ಮದಾಚಾರ್ಯರು, ನಮ್ಮ ಸನಾತನ ಧರ್ಮದ ಸರ್ವಮಾನ್ಯ ಸಂತರು ಸದಾ ವಂದ್ಯರು. ಇದು ಶಂಕರ ಭಗವತ್ಪಾದರು ಭಾರತಕ್ಕೆ ಕೊಟ್ಟ ದೊಡ್ಡ ಸನಾತನ ಧರ್ಮ ರಕ್ಷಣಾ ವ್ಯವಸ್ಥೆ. ಆನಂದ ತೀರ್ಥ ಆಶ್ರಮ ಸ್ವಾಮಿ ಮುಂತಾಗಿ 10 ಬಗೆಯ ಪರಿವ್ರಾಜಕರನ್ನು ಆರಿಸಿ ಇವರೆಲ್ಲರೂ ಸನಾತನ ಧರ್ಮ ರಕ್ಷಣೆ ಮತ್ತು ಪ್ರಚಾರ ಮಾಡುವಂತೆ ನಿರ್ದೇಶಿಸಿದರು. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತಂ ಪುನಃ ಪುನಃ. ಬಾಲಶಂಕರನು 3ನೇ ವಯಸ್ಸಿನಲ್ಲಿಯೇ ತನ್ನ ತಂದೆ ಶಿವಗುರುವನ್ನು ಕಳೆದುಕೊಂಡರೂ ಅಮ್ಮನೇ ಅಪ್ಪನೂ ಆಗಿ ಮಗನನ್ನು ಬೆಳೆಸಿದಳು. ಏನಿದು ನನ್ನ ಮಗನ ಮಹಾತ್ಮೆ? ದೂರದ ನದಿಯಿಂದ ನೀರು ತರುವಂತಹ ನನ್ನ ಕಷ್ಟವನ್ನು ತಿಳಿದಂತಹ ಈ ಬಾಲಕನು ನದಿಯನ್ನೇ ಮನೆ ಬದಿಗೆ ಹರಿಸಿದ್ದಾನಲ್ಲ. ಆಹಾ, ಏನಿದೆಯವನ ಪವಾಡ! ನಾನೆಷ್ಟು ಭಾಗ್ಯವಂತೆ! ಆಹಾ ಶಂಕರ ಮಗನೇ, ನಿನ್ನನ್ನು ಪಡೆದಂತಹ ನಾನೇ ಪುಣ್ಯವಂತೆ. ಗುರುಕುಲದಲ್ಲಿ ಕಲಿಯುವಾಗ ಮಕ್ಕಳೆಲ್ಲರೂ ಭಿಕ್ಷೆ ಬೇಡಲೇಬೇಕು. ಬೇಡಿ ತರುವುದು ಇದೊಂದು ಶಿಕ್ಷಣ. ಹಾಗೆ ಒಮ್ಮೆ ಶಂಕರನು ಒಬ್ಬ ಬಡವಳ ಮನೆಗೆ ಬಂದನು. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಅಯ್ಯೋ, ನನ್ನ ಬುದ್ಧಿ ಇಲ್ಲವೇ? ಬಡತನದ ಶಾಪವೇ? ಈ ಒಟ್ಟು ಬಾಲಶಂಕರನಿಗೆ ಕೊಡಲು ಏನೂ ಇಲ್ಲ. ಈ ಒಣದ ಈ ಕಾಳೆಯಲ್ಲಿ ಸಮರ್ಪಿಸಿದ್ದೇನೆ. ಆಶ್ಚರ್ಯ!
ಇಚ್ಛೆ ನನ್ನ ಸಂಕಲ್ಪ. ಎಲ್ಲರನ್ನೂ ಸಂಸಾರ ಬಂಧನದಿಂದ ಬಿಡಿಸಲು, ಸನಾತನ ಧರ್ಮ ರಕ್ಷಣೆ ಮಾಡಲು ನಾನು ಸನ್ಯಾಸಿಯಾಗಿ ಲೋಕದ ದುಃಖ ಕಲಿಯಬೇಕೆಂದು ಭಗವಂತನ ಸಂಕಲ್ಪವಾದಂತಿದೆ. ಹರಸು ತಾಯಿಯೇ ಹರಸು. ದಕ್ಷಿಣದ ಕಾಲಡಿಯಿಂದ ಕಾಲ್ನಡಿಗೆಯಲ್ಲಿ ಹೊರಟ ಈ ಬಾಲಶಂಕರ ಕರಾವಳಿ ಕರ್ನಾಟಕ ಕೊಂಕಣ ಸೀಮೆ ದಾಟಿ ನರ್ಮದಾ ನದಿ ತೀರದ ಗೋವಿಂದ ಭಗವತ್ಪಾದರ ಆಶ್ರಮದ ಎದುರು ನಿಂತು ಪ್ರಾರ್ಥಿಸತೊಡಗಿದರು. ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಧ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತ್ವಮುವಟೋ ಕುತಾಯಾತಃ ತಾತೆ ಜನನಿ ಕೋತೆ ತಾತಃ ಕಿಂ ಕಾರ್ಯಮತ್ರ. ಯಾರಯ್ಯ ನೀನು? ಏಕಾಗಿ ಬಂದ ಇಲ್ಲಿಗೆ? ಮನೋಬುದ್ಧಿ ಅಹಂಕಾರ ಚಿತ್ತಾನಿಧಾನಂ ನ ಚ ಶ್ರೋತ್ರಜಿಹ್ವೆ ನ ಚ ಘ್ರಾಣನಿರುಕ್ತಂ ನ ಚ ವ್ಯೋಮಭೂಮಿಂ ನ ತೇಜೋಲವಾಯು ಚಿದಾನಂದರೂಪಂ ಶಿವೋಹಂ ಶಿವೋಹಂ. ವೇದವ್ಯಾಸ ಮುನಿಪುತ್ರಸ್ಯ ಶುಕಾಚಾರ್ಯಸ್ಯ ಶಿಷ್ಯಸ್ಯ ಮಹರ್ಷೇಃ ಗೌಡಪಾದಸ್ಯ ಶಿಷ್ಯೋಹಂ ಗೋವಿಂದಗುರು. ತೈಃ ಗುರುಶ್ರೇಷ್ಠೈಃ ಅನುಗ್ರಹೀತೋಸ್ಮಿ ವಿರಕ್ತಃ. ತವ ಆಗಮನಾಯ ಚಿರಕಾಲಾತ್ ನಿರೀಕ್ಷನ್ ಅಸ್ಮಿ. ಜಾನಾಮಿ ಭೋಃ ಪರಮಾತ್ಮಸ್ಯ ಪರಮೇಶ್ವರಸ್ಯ ಅವತಾರಸಿ ಭಗವಾನ್ ಶಂಕರಃ एव. ಶಂಕರೋ ಭವ इतः परं शंकराचार्यो भव. परतत्व परब्रह्म तत्व प्रतिष्ठापको भव. परमहंस परिव्राजको भव. अनुगृहीतोऽसि इदानीं संन्यस्तोऽसि कृतार्थो भव. न कर्मणा न प्रजया धनेन त्यागेन नैके अमृतप्रमाणस्तु परेण नाभिः विभ्राजते सत्यतयो. ಸನ್ಯಾಸಿಗಳಿಗೆ ಬೋಧಿಸುವ 4 ಮಹಾವಾಕ್ಯಗಳನ್ನು ಗುರುವಿನಿಂದ ಉಪದೇಶ ಪಡೆದ ಶಂಕರನು ಶಂಕರಾಚಾರ್ಯರಾಗಿ ರೂಪುಗೊಂಡರು. ಅಹಂ ಬ್ರಹ್ಮಾಸ್ಮಿ ಶಂಕರ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಸರ್ವಂ ಖಲ್ವಿದಂ ಬ್ರಹ್ಮ ಶಂಕರ, ಪ್ರಜ್ಞಾನಂ ಬ್ರಹ್ಮ. ಸರ್ವಂ ಖಲ್ವಿದಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ತತ್ವಮಸಿ ಶಂಕರ, ತತ್ವಮಸಿ. ತತ್ವಮಸಿ, ತತ್ವಮಸಿ. ಅಯಮಾತ್ಮ ಬ್ರಹ್ಮ ಶಂಕರ, ಅಯಮಾತ್ಮ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಸುದೀರ್ಘ ಕಾಲ ತಪಸ್ಸು, ಸ್ವಾಧ್ಯಾಯ, ಪಠನ ಮತ್ತು ಪಾಠನಗಳಿಂದ ಸಿದ್ಧಿ ಪಡೆದ ಶಂಕರಾಚಾರ್ಯರು 4 ಶಿಷ್ಯರೊಡನೆ ಭಾರತದೆಲ್ಲೆಡೆ ಸಂಚಾರಗೈಯುವಾಗ ಕಾಶಿ ಕ್ಷೇತ್ರಕ್ಕೆ ಬಂದಾಗ ಶ್ರೀ ಶಂಕರಾಚಾರ್ಯವರ್ಯಂ, ಶ್ರೀ ಶಂಕರಾಚಾರ್ಯವರ್ಯಂ ಸರ್ವಲೋಕೈಕವಂದ್ಯಂ ಭಜೆ ದೇಶಿಕೇಂದ್ರಂ. ಶ್ರೀ ಶಂಕರಾಚಾರ್ಯವರ್ಯಂ ಸರ್ವಲೋಕೈಕವಂದ್ಯಂ ಭಜೆ ದೇಶಿಕೇಂದ್ರಂ. ಶ್ರೀ ಶಂಕರಾಚಾರ್ಯವರ್ಯಂ ಧರ್ಮ ಪ್ರಚಾರೇತಿ ದಕ್ಷಂ ಯೋಗಿ ಗೋವಿಂದ ಪಾದಾಪ್ತ ಸನ್ಯಾಸ ದೀಕ್ಷಂ ದುರ್ವಾದಿ ಗರ್ವಾಪನೋದಂ ಪದ್ಮಪಾದಾದಿ ಶಿಷ್ಯ
ಹೇ ಅಪಸರ ಅಪಸರ, ದೂರ ನಿಲ್ಲು ದೂರ ನಿಲ್ಲು. ಅಪಸರೇತಿ ತಸ್ಮೈ ಉಚ್ಯತೆ ದೇಹಾಯ ವ ಆತ್ಮನೇವ. ದೂರ ಹೋಗೆಂದು ಹೇಳುವೆ ಯಾರಿಗೆ? ದೇಹಕ್ಕೋ ಅಥವಾ ಆತ್ಮಕ್ಕೋ? ದೇಹೋಯಂ ಜಡಃ ಯತ್ರ ಕುತ್ರಾಪಿ ಸರತಿ ಅಪಸರತಿ ಚ. ನಶ್ವರವಾದ ಈ ಜಡ ದೇಹವು ಎಲ್ಲಿ ಹೋದರೂ ಅದು ಪ್ರಕೃತಿಯೇ. ಪಂಚಭೂತಾತ್ಮಕವಾದ ಪ್ರಕೃತಿಯಲ್ಲೇಕೆ ಭೇದಭಾವ? ಜಾತಿ, ಗುಣ, ಬಣ್ಣ, ಆಕಾರ ಇವುಗಳು ಪ್ರಕೃತಿಯಿಂದಾದ ದೇಹವಾಗಿದೆ. ಈ ದೇಹವು ಪಂಡಿತನಿಗುವುದೇ ಚಾಂಡಲನಿಗುವುದೇ. ಶೂನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಾನು ನೀನೆಂಬ ಪಂಡಿತ ಚಾಂಡಲನೆಂಬ ದೇಹಬದ್ಧವಾಗಿ ವ್ಯವಹರಿಸುವ ನೀನೆಂಥ ಸನ್ಯಾಸಿ? ನಿತ್ಯ ಶುದ್ಧ ಮುಕ್ತ ಮುಕ್ತವಾದ ಆತ್ಮಕ್ಕೆ ದೂರ ಸರಿ ಎನ್ನುವೆಯ? ನನ್ನೊಳಗೂ ನಿನ್ನೊಳಗೂ ಅಂತರ್ಯಾಮಿಯಾಗಿರುವ ಒಬ್ಬನೇ ಆತ್ಮನಿರುವಾಗ ದೂರ ಹೋಗೆಂದು ಯಾರಿಗೆ ಹೇಳುವೆ? ಆತ್ಮನ ಅದ್ವೈತವನ್ನೆಳೆದ ನೀನೆಂತ ವೇದಾಂತಿ, ನೀನೆಂತ ಅದ್ವೈತಿ? ಆಹಾ ಭಗವನ್, ತತ್ಕಾಲದ ಅಜ್ಞಾನ ಭೇದ ಬುದ್ಧಿ ನನ್ನನ್ನು ಆವರಿಸಿತ್ತು. ಕ್ಷಮ್ಯತಾಂ ದೇವ ಕ್ಷಮ್ಯತಾಂ. ಆಹಾ, ಕಾಶಿ ವಿಶ್ವನಾಥನೇ ಕಾಲ ಭೈರವನಾಗಿ ದರ್ಶನವಿತ್ತಿರುವನು. ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳಲ್ಲಿ ಗೋಚರಿಸುವ ಸರ್ವ ದೇಹಗಳಲ್ಲೂ ಅಂತರ್ಯಾಮಿಯಾಗಿರುವ ಜಗತ್ತಿಗೆ ಸಾಕ್ಷಿಯಾಗಿರುವ ಚಿತ್ ವಸ್ತುವೇ ನಾನು ಎಂಬ ನಿಶ್ಚಯವಾಗಿ ಇರುವ ಚಾಂಡಾಲನಾಗಲಿ ದ್ವಿಜನಾಗಲಿ ಅವನೇ ಗುರು. ಚಾಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ತೇಷ ಮದೀಯಾ ಮಮ. सद्गुरु श्री श्री शंकर भगवत्पाद महाराज की जय। सनातन धर्मोद्धारक गुरु महाराज की जय। गुरु महाराज, हम हिमालय अंतर्गत बदरी क्षेत्र निवासी हैं। बदरी आश्रम में बदरी नारायण का मूर्ति तो नष्ट हो गया है। विद्वांस का पाखंडी नास्तिक लोगों ने नारायण मूर्ति को अलकानंदा में फेंक दिया। हम भक्त लोगों ने गंगा में ढूंढते भी हार गए हैं। नारायण मूर्ति के बिना बदरी क्षेत्र तो शून्य हो गए हैं। कृपा करके भगवान शंकर जगत गुरु से प्रार्थना, आप नारायण मूर्ति को पुनः प्रतिष्ठापन कीजिए। हाँ, अस्तु क्रियते। अच्युतं केशवं रामनारायणं कृष्णं दामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे. ನಮ್ಮ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅಖಂಡ ಭಾರತವನ್ನು ಸುತ್ತಾಡಿ ಎಲ್ಲೆಡೆ ಸನಾತನ ಧರ್ಮದ ಈ ತತ್ವಗಳನ್ನು ಪ್ರತಿಷ್ಠಾಪಿಸುತ್ತಿದ್ದಾರೆ. ಜಯ ಹೋ ಶಂಕರಾಚಾರ್ಯ ಭಗವಾನ್. ನಮ್ಮ ಗುರುಗಳ ಈ ತತ್ವ ಸಂದೇಶ ತಿಳಿಯಿರಿ. ಪ್ರಜ್ಞಾನಂ ಬ್ರಹ್ಮ, ಇದುವೇ ಜ್ಞಾನ ಸೋಪಾನ. ಸೃಷ್ಟಿ, ಜಗತ್ತು, ಜೀವ ಎಲ್ಲವೂ ಪ್ರಕೃತಿಯ ರೂಪಾಂತರಗಳು. ಇವೆಲ್ಲವೂ ಭಗವಂತನ ರೂಪಾಂತರಗಳು. ಸರ್ವಂ ಕಲ್ವಿದಂ ಬ್ರಹ್ಮ ಜ್ಞಾನಾದೇವತಿ ಕೈವಲ್ಯಂ. शास्त्र सुधा
ಶಾಸ್ತ್ರಗಳ ಅಮೃತ ಸಾಗರ ತಿಳಿದ ಯೋಗಿಯೇ ಶಂಕರ. ಉಪನಿಷತ್ತುಗಳ ಮದಿತವಾದ ವೇದಾಂತ ತತ್ವಗಳನ್ನು ಸುಲಭವಾಗಿ ತಿಳಿಸಿ ನಮ್ಮನ್ನು ಉತ್ತರಿಸಿದ ಮಹಾಗುರುಗಳೇ ಶಂಕರಾಚಾರ್ಯರು. ನಮ್ಮ ಗುರುಗಳನ್ನು ಹೃದಯದಲ್ಲಿ ಸ್ಥಾಪಿಸಿ ಅವರಿಗೆ ಶರಣಾಗುತ್ತೇನೆ. ಜ್ಞಾನ ಪೂರಿತವಾದ ಭಕ್ತಿಯೇ ಭಗವಂತನ ಮಾರ್ಗ. ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಮುಂತಾದ ಭಕ್ತಿ ಸ್ತೋತ್ರಗಳನ್ನು ರಚಿಸಿ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಜಗದ್ಗುರು ಶಂಕರರು ಪುನಃ ಉದ್ಘೋಷಿಸಿದ ಈ ಮಂತ್ರ ಕೇಳಿ, ತತ್ವಮಸಿ ಸಚ್ಚಿತ್ ಆನಂದ ಸ್ವರೂಪ ಆತ್ಮನೇ ನಾನಾಗಿರುವೆ. ಅಹಂ ಬ್ರಹ್ಮಾಸ್ಮಿ, ಶುದ್ಧ ಬುದ್ಧ ಮುಕ್ತ ಪರಮಾತ್ಮ ಬೇರೆಯಲ್ಲ, ಜೀವರೂಪ ಪಡೆದಿರುವ ಜೀವಾತ್ಮ ಬೇರೆಯಲ್ಲ. ಅಜ್ಞಾನ ದೂರವಾದಾಗ ತಿಳಿಯುತ್ತೇವೆ ಅಹಂ ಬ್ರಹ್ಮಾಸ್ಮಿ ಎಂದು. ಈ ಉಪನಿಷತ್ ತತ್ವವನ್ನು ಸರಳವಾಗಿ ಪಾಮರ ಭಕ್ತರಿಗೆ ಕಲಿಸಿದ ಶಂಕರಾಚಾರ್ಯರು ಜಗತ್ತಿಗೆ ಗುರುಗಳಲ್ಲವೇ. ಅಯಮಾತ್ಮ ಬ್ರಹ್ಮ. ಈ ಬ್ರಹ್ಮ ತಿಳಿಯಲು ಜ್ಞಾನ ಸಹಿತವಾದ ನಿತ್ಯ ಕರ್ಮಾನುಷ್ಠಾನ ಮುಖ್ಯ. ಕರ್ಮದಿಂದ ಭಕ್ತಿ ಮತ್ತೆ ಜ್ಞಾನ ಪ್ರಾಪ್ತಿ. ಬರೀ ಕರ್ಮಗಳಾಗಿದ್ದ ನನ್ನಂತ ಹಲವರನ್ನು ಜ್ಞಾನಿಗಳಾಗಿಸಿದ ವಿಜ್ಞಾನಿಗಳೇ ನಮ್ಮ ಈ ಗುರುಗಳು. ಈ ಜ್ಞಾನದಿಂದ ವೇದೋಕ್ತ ಕರ್ಮಗಳನ್ನು ಮಾಡಿ ಮುಕ್ತಿ ಕಾಣಿರಿ, ಮುಕ್ತಿ ಕಾಣಿರಿ. ಶಂಕರ ಭಗವತ್ಪಾದರು ಕಲಿಸಿದ ಪರಮಾರ್ಥ ತತ್ವವನ್ನು ತಿಳಿಯಿರಿ. ಜ್ಞಾನದಿಂದಲೇ ಮುಕ್ತಿ. ಜ್ಞಾನಾದೇವತು ಕೈವಲ್ಯಂ. ಚಿದಾನಂದ ಸ್ವರೂಪದ ನಾವೆಲ್ಲರೂ ಶಿವರೂಪಿ ಆತ್ಮಗಳು, ಮಂಗಳಾತ್ಮರು. ಅಗ್ನಿರ್ದೇವೋ ದ್ವಿಜಾತೀನಾಂ ಮುನೀನಾಂ ಹೃದಿದೈವತಂ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಸರ್ವತ್ರ ವಿದಿತಾತ್ಮನಾಂ. ದ್ವಿಜರು ಅಗ್ನಿಯಲ್ಲಿ ದೇವರನ್ನು ಕಾಣುವರು, ಮುನಿಗಳು ತಮ್ಮ ಹೃದಯಗಳಿಗೆ ದೇವರನ್ನು ಕಾಣುವರು. ಸಾಮಾನ್ಯ ಬುದ್ಧಿಯವರಿಗೆ ಪ್ರತಿಮಾ ರೂಪದಲ್ಲಿ ವಿಗ್ರಹಾರಾಧನೆಯಲ್ಲಿ ದೇವರನ್ನು ಕಾಣುವರು. ಆತ್ಮತತ್ವ ಬಲ್ಲ ಜ್ಞಾನಿಗೆ ಸರ್ವತ್ರ ದೇವರು ಕಾಣುವರು. ಪೂಜ್ಯ ಗುರುಗಳೇ, ಈ ಉನ್ನತ ವೇದಾಂತ ತತ್ವಗಳನ್ನು ಗ್ರಹಿಸಲಾಗದ ಸಾಮಾನ್ಯ ಜನರಿಗೆ ತಾವು ಉದ್ಧಾರಕ ತತ್ವಗಳನ್ನು ಕೃಪೆ ಮಾಡಿ ಕಲಿಸಿರಿ ಭಗವಾನ್, ಕಲಿಸಿರಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುರ್ಗಣ್ಯಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾರಿ ಕನಧರ ನಾಭೀದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ನಾರಿ ಕನಧರ ನಾಭೀದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಏತನ್ಮಾಂ ಸಹಸಾ ವಿವೇಕಂ. ಏತನ್ಮಾಂ ಸಹಸಾ ವಿವೇಕಂ. ಮನಸಿ ವಿಚಿಂತಯಮಾನಂ ವಾರಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ
ನಹಿ ನಹಿ ರಕ್ಷತೆ ದುಃಖನ ಕರಣೆ. ಭಜಿಸು ಗೋವಿಂದನ ಭಜಿಸು, ಭಜಿಸು ಗೋವಿಂದನ ಭಜಿಸು. ಮೂಢಮತಿ, ಸಾವು ಬಂದಾಗ ನಿನ್ನ ಹಣ, ಸಂಪತ್ತು, ಮನೆ, ಮಂದಿ ಯಾರು ಕಾಪಾಡುವುದಿಲ್ಲ. ಗೋವಿಂದನ ಭಜಿಸು, ಗೋವಿಂದನ ಭಜಿಸು. ಭಗವದ್ಗೀತಾ ಕಿಂಚಿದನಿತ ಗಂಗಾಜಲ ಲವಕಣಿಕಾ ಪೀತ ಸಕೃತಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇದನ ಚರ್ಚಾ. ಗೀತಾ ಪಾಠ, ಗಂಗಾ ಪಾನ, ಮುರಾರಿ ಅರ್ಚನೆ ಮಾಡುವವನ ಬಳಿಗೆ ಯಮನೂ ಬರುವುದಿಲ್ಲ. ಏಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ. ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಭಗವದ್ಗೀತೆಯ ಪಾರಾಯಣ, ವಿಷ್ಣು ಸಹಸ್ರನಾಮ ಪಠಣ, ಶ್ರೀಪತಿ ರೂಪದ ಧ್ಯಾನ, ಸಜ್ಜನ ಸತ್ಸಂಗ, ದೀನರಿಗೆ ದಾನ ಇವೇ ಸುಲಭ ಮುಕ್ತಿ ಮಾರ್ಗಗಳು. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾತ್ಮಮುಕ್ತ. ಸೇಂದ್ರಿಯ ಮಾನಸ ನಿಯಮಾ ದೇವಂ ದ್ರಕ್ಷಸಿ ನಿಜಹೃದಯಸ್ಥಂ ದೇವಂ. ಗುರು ಚರಣಗಳಲ್ಲಿ ಭಕ್ತಿಯೇ ಸಂಸಾರ ಮುಕ್ತಿಗೆ ವೇಗದ ಹಾದಿ. ಇಂದ್ರಿಯ ಮನಸ್ಸುಗಳನ್ನು ಬಿಗಿ ಹಿಡಿದು ನಿಯಮಗೊಳಿಸಿ ಹೃದಯದೊಳಗಿನ ದೇವನನ್ನು ಕಾಣುವೆ, ಖಂಡಿತ ಕಾಣುವೆ, ಖಂಡಿತ ಕಾಣುವೆ. ಕರುಣಾಲಯವಾದ ಶಂಕರಾಚಾರ್ಯರು ಪರಬ್ರಹ್ಮನ ಮಾಯಾ ಸ್ವರೂಪವಾದ ಜಗನ್ಮಾತೆ ಲಲಿತಾ ಪರಮೇಶ್ವರಿಯನ್ನು 10 ಹಲವು ಬಗೆಗಳಲ್ಲಿ ಸ್ತುತಿಸಿ ಧ್ಯೇಯ ಸ್ತೋತ್ರಗಳನ್ನು ರಚಿಸಿ ಉಪಕರಿಸಿದ್ದಾರೆ. ಶೃಂಗೇರಿಯಲ್ಲಿ ಲಲಿತಾ ಪರಮೇಶ್ವರಿಯನ್ನು ಶಾರದಾ ದೇವಿಯಾಗಿ ಸ್ಥಾಪಿಸಿ ಸ್ತುತಿಸಿ ದಕ್ಷಿಣಾಮ್ನಾಯ ಶಾರದಾ ಪೀಠ ಮಾಡಿದರು. ಕಾಂಚಿಯಲ್ಲಿ ಕಾಮಾಕ್ಷಿಯಾಗಿ, ಮಧುರೆಯಲ್ಲಿ ಮೀನಾಕ್ಷಿಯಾಗಿ ಲಲಿತಾ ಪರಮೇಶ್ವರಿಯು ಶಂಕರಾಚಾರ್ಯರಿಂದ ಹೀಗೆ ಸ್ತುತಿಯಾಗಿದ್ದಾರೆ. ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಈ ಮಾತೆಯು ಹೀಗೆ ಶಂಕರರಿಂದ ಸ್ತುತಿಸಲ್ಪಟ್ಟಿದ್ದಾರೆ. ಜ್ಞಾನಂದಕರಿ ಪರಾಮಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಪಿನ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಣೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂ ದೇವಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ, ಕೊಲ್ಲೂರಲ್ಲಿ ಮೂಕಾಂಬಿಕೆಯಾಗಿ, ಅಂತೆಯೇ ಭಾರತದೆಲ್ಲೆಡೆ ಲೋಕಮಾತೆಯಾಗಿ ನಮ್ಮನ್ನು ಹರಸುವ ಈ ಮಹಾಮಾತೆಯು ಶಂಕರ ಭಗವತ್ಪಾದರ ಕರುಣೆಯಿಂದ ನಮಗೆ ದೊರಕಿದ್ದಾಳೆ. ಆಹಾ, ಶಂಕರರ ಸ್ತೋತ್ರಗಳು ಸರಸ ಸುಬೋಧ, ವಿಶ್ವ ಮನೋಜ್ಞ, ಲಲಿತಾ ಹೃದಯ ರಮಣೀಯ. ಈ ಅಮೃತ ವಾಣಿಯು ಜಗತ್ತಿನಲ್ಲೆಲ್ಲ ಮಾನವರಿಗೂ ದೊರಕಿರುವ ಶಾಂಕರ ಸಂದೇಶ. ಇವುಗಳನ್ನು ಅರಿಯಿರಿ, ಆಚರಿಸಿರಿ, ಸಂಸಾರದ ದುಃಖಗಳಿಂದ ಮುಕ್ತಿ ಪಡೆಯಿರಿ. ಧರ್ಮ ಸ್ಥಾಪಿಸಲು ದೇಹ ಧರಿಸಿ ಬಂದ ಪರಮೇಶ್ವರನೇ ಇವರು. ಲೋಕ ಅನುಗ್ರಹಕ್ಕಾಗಿ ಸನ್ಯಾಸಿ ರೂಪ ಧರಿಸಿದ ಸದಾಶಿವನೇ ಇವರು. ಕಲಿಯುಗದ ಪಾಖಂಡಿಗಳನ್ನು ಧ್ವಂಸಗೊಳಿಸಿದ ಮಹಾರುದ್ರನೇ ಇವರು. ಅದ್ವೈತಾಮೃತವನ್ನು ಹರಿಸಿ ಜಡ ಜೀವಿಗಳನ್ನು ಉದ್ಧರಾಚಾರ್ಯರಿಗೆ ನಮೋ ನಮಃ. ಜಯ ಭಗವನ್ ಜಯ ಶಂಕರ ವಿದ್ಯಾಕಲ್ಪತರೋ ನಿರ್ಮಚಿತ ಶ್ರುತಿ ಸಾಗರ ಜಯ ಜಯ ಭುವನ ಗುರು ಜಯ ದೇವ ಜಯ ದೇವ ಜಯ ಭಗವನ್ ಜಯ ಶಂಕರ ವಿದ್ಯಾಕಲ್ಪತರೋ ನಿರ್ಮಚಿತ ಶ್ರುತಿ ಸಾಗರ ಜಯ ಜಯ ಭುವನ ಗುರು ಜಯ ದೇವ ಜಯ ದೇವ. ಧರ್ಮ ಸ್ಥಾಪನ ಹೇತೋ ಲೀಲಾ ತನುಧಾರಿ ಲೋಕಾನುಗ್ರಹ ಹೇತೋ ಬ್ರಹ್ಮಣಿ ಸನ್ಯಾಸ ಕೈಯುಗ್ಯವನಾನಾವಿಧ ಪಾಖಂಡ ಧ್ವಂಸಿ ಅದ್ವೈತಾಮೃತ ವೃಷ್ಟ್ಯ ಜಡ ಜೀವೋದ್ಧಾರಿಂ ಜಯ ದೇವ ಜಯ ದೇವ ಜಯ ಭಗವನ್ ಜಯ ಶಂಕರ ವಿದ್ಯಾಕಲ್ಪತರೋ ನಿರ್ಮಚಿತ ಶ್ರುತಿ ಸಾಗರ ಜಯ ಜಯ ಭುವನ ಗುರು ಜಯ ದೇವ ಜಯ ದೇವ. ಶ್ರುತಿಶ್ರಸಸ್ತತ್ವಾನಾಮೇಕಸ್ತ್ವ
काश्यामुदपुष्टः को जनःखेता जय देव जय भगवन् जय शङ्कर विद्याकल्पतरो निर्मथितश्रुतिसागर जय भुवनगुरो जय देव शारदया पिङ्गं त्वां स्तोतुमलं कोऽहं मर्षय मे त्वसमञ्जसमक्षरसन्दोहं स्पर्शमणे स्वर्णीकुरु मां मलिनं लोहं स्थित्वा मे हृद्यनिशं वारय मम मोहं जय देव जय भगवन् जय शङ्कर विद्याकल्पतरो निर्मथितश्रुतिसागर जय भुवनगुरो जय देव त्वच्चरिताध्यानादाचारे शुद्धिं त्वद्भाष्यश्रवणादप्यनधामिह बुद्धिं विनिर्देम त्वन्मार्गाश्रयणात् पुण्यर्थिं देहि गुरो करुणाकरनिष्पेससि ಶ್ರುತಿ ಸ್ಮೃತಿ ಪುರಾಣ ನಾಮಾಲಯಂ ಕರುಣಾಲಯಂ ನಮಾಮಿ ಶಂಕರ ಪಾದಂ ಭಗವತ್ಪಾದಂ ಒಂದೇ ಶಂಕರ ಒಂದೇ ಗುರು ಶಂಕರ. ಇದುವರೆಗೂ ಸುಂದರವಾದ ಆಧ್ಯಾತ್ಮಿಕವಾದ ಭಕ್ತಿ ಪ್ರಧಾನವಾದಂಥ ಶಂಕರ ರೂಪಕವನ್ನು ನೀವೆಲ್ಲರೂ ನೋಡಿದ್ದೀರಿ. ಇದನ್ನು ಬರೆದವರು ರಚಿಸಿದವರು ಲೇಖಕರು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಇದನ್ನು ನಿರ್ದೇಶಕಿ ಶ್ರೀಮತಿ ಕುಸುಮಾ ನವೀನ್ ಕುಮಾರ್, ಗೀತ ಸಂಯೋಜನೆ ಶ್ರೀಮತಿ ಸಂಜನಾ ಭಟ್, ಹಾಗೆಯೇ ಸೂತ್ರಧಾರಣೆಯಾಗಿ ಸುಮಂಗಲ ಬಾಬ್ಯೋಡಿ, ಆರ್ಯಾಂಬೆಯಾಗಿ ಶ್ರೀಮತಿ ವಸಂತಲಕ್ಷ್ಮಿ, ಮಕ್ಕಳು ಸಂವೇರ್, ಬಾಲಶಂಕರನಾಗಿ ಅವ್ಯಕ್ತರಾವ್, ಗೃಹಿಣಿಯಾಗಿ ಕನಕವಲ್ಲಿ ಹರ್ಷಕುಮಾರ್, ಗುರು ಗೋವಿಂದ ಪಾಠರಾಗಿ ವಾಣಿ ಜಯರಾಮ್, ಶಂಕರಾಚಾರ್ಯರಾಗಿ ಸಂಜನಾ ಭಟ್, ಚಾಂಡಾಲನ ಪಾತ್ರದಲ್ಲಿ ಸುಮತಿ ಸಕ್ರಿತಾಯ, ಹಿಂದಿ ಭಕ್ತರಾಗಿ ಕನಕವಲ್ಲಿ, ವಸಂತವಲ್ಲಿ, ಸವಿತಾ ಐತಾಳ್, ಜ್ಯೋತಿ ಹುಲ್ಲ, ತೋಟಕಾಚಾರ್ಯರಾಗಿ ಭಾರತಿ ಭಟ್, ಪಾದಾಚಾರ್ಯರಾಗಿ ಪುಷ್ಪವತಿ ಶ್ರೀನಿವಾಸ, ಹಸ್ತಮಲಾಚಾರ್ಯರಾಗಿ ಮನೋರಂಜನಿ ಉಪಾಧ್ಯಾಯ, ಸುರೇಶ್ವರಾಚಾರ್ಯರಾಗಿ ಶಕುಂತಲಾ ವಿಜಯಕುಮಾರ್, ಶಿಷ್ಯರಾಗಿ ಸವಿತಾ ಐತಾಳ್, ಜ್ಯೋತಿ ಹೊಳ್ಳ, ಕನಕವಲ್ಲಿ ಹರ್ಷಕುಮಾರ್, ಶೃಂಗೇರಿ ಶಾರದೆ ಮಾತೆಯಾಗಿ ಆನ್ಮೀರಾವ್, ಅನ್ನಪೂರ್ಣೇಶ್ವರಿ ಕಂಚಿ ಕಾಮೇಕ್ಷಿ ದೇವಿಯಾಗಿ ಶ್ರೀಮತಿ ಕುಸುಮಾ ನವೀನ್ ಕುಮಾರ್. ಪ್ರಸ್ತುತಿ ಸುಮತಾ ಬಳಗ, ಮಂಗಳೂರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ ಬಹುದಿನದ ಬಯಕೆಯಾಗಿದ್ದು ಇಂದು ನೆರವೇರಿತು. ನನಗೆ ತುಂಬ ಸಂತೋಷವಾಯಿತು. ಅಷ್ಟೇ ಮುಖ್ಯ. ನಮ್ಮ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ನಾನು ಹೇಳಿದಂತೆ ಚೊಕ್ಕಟವಾಗಿ ಸಣ್ಣದಾಗಿ ಮಾಡಿದ್ದಾರೆ. ತುಂಬ ಇತ್ತು. ಅವರು ಪರಕಾಯ ಪ್ರವೇಶದವ್ರಿಗೆಲ್ಲ ಇತ್ತು. ಅಷ್ಟೆಲ್ಲ ಬೇಡ, ಸುಮ್ಮನೆ ಬಾಲ್ಯದಿಂದ ಸ್ವಲ್ಪ ಸನ್ಯಾಸತ್ವ ಸ್ವೀಕರಿಸುವವರೆಗೂ ಸಾಕು. ಸ್ವಲ್ಪ ಅವ್ರನ್ನ ಸ್ಮರಿಸೋಣ, ಅವರನ್ನ ನೆನೆಯೋಣ ಅಂತ ಅವರ ಅಭಿನಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇವಾಗ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಪ್ರತಿಯೊಬ್ಬರೂ ಇದರಲ್ಲಿ ತುಂಬ ಶ್ರಮ ವಹಿಸಿದ್ದಾರೆ. ಎಲ್ಲರೂ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರಿಗೂ ನನ್ನ ಅನಂತ ಧನ್ಯವಾದಗಳು. ತುಂಬ ಖುಷಿ ಆಯಿತು. ನಮ್ಮ ಕೃಷ್ಣಮೂರ್ತಿ ಸರ್ ಅವ್ರಿಗೂ ಸಹ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರಗಳು.